ಆಧುನಿಕತೆಯ ಕಾಲಘಟ್ಟದಲ್ಲಿ ಮನುಷ್ಯನ ಬದುಕಿಗೆ ಪೂರಕವಾದ ಸಂಸ್ಕಾರವನ್ನ ನೀಡುವ ದಾರ್ಶನಿಕರ ತತ್ವಗಳ ಬಗ್ಗೆ ಅಸಡ್ಡೆ ಹೊಂದಿದ ಕಾರಣದಿಂದಲೇ ಇಂದು ಸಮಾಜದಲ್ಲಿ ಸಾರಸಮ್ಯ ಸೌಹಾರ್ದತೆ ಹಾಳಾಗಿ ಅನಾಹುತಕ್ಕೆ ಕಾರಣವಾಗಿದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಕಳವಳ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕೆಂಪೇಗೌಡ ಸೇವಾ ಸಮಿತಿ, ತಾಲೂಕು ಒಕ್ಕಲಿಗ ಸಂಘ, ಯುವ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದಿನಕಳೆದಂತೆ ಮನುಷ್ಯನಲ್ಲಿ ಸ್ವಾರ್ಥತೆ ಹೆಚ್ಚುತ್ತಿದೆ, ಸೇವಾ ಗುಣಗಳು ಕ್ಷೀಣಿಸುತ್ತಾ ನಾನು ಎಂಬ ಅಹಂ ಆವರಿಸಿದೆ. ಈ ಕಾರಣದಿಂದ ಜಾತಿ ಮತ್ತು ಧರ್ಮದ ನಡುವೆ ಕೋಮು ಗಲಭೆಗಳ ಸೃಷ್ಟಿಯಾಗುತ್ತಾ ದೇಶದ ಬೆಳವಣಿಗೆಗೆ ಮಾರಕವಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು ಈ ನಾಡಿಗೆ ನೀಡಿದ ಸಂದೇಶಗಳನ್ನು ಮನುಕುಲವು ಅಳವಡಿಸಿಕೊಳ್ಳಬೇಕಿದೆ. ಇಂತಹ ದಾರ್ಶನಿಕತೆಯಲ್ಲಿಯೇ ಆಡಳಿತ ನಡೆಸಿ ವಿಶ್ವವೇ ಮೆಚ್ಚುವ ಬೆಂಗಳೂರನ್ನ ನಿರ್ಮಿಸಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲತ್ತೆ. ಅವರು ಎಂದಿಗೂ ಒಂದು ಜಾತಿ ಅಥವಾ ವರ್ಗಕ್ಕೆ ಸೀಮಿತವಾಗಿಲ್ಲ. ಒಕ್ಕಲುತನಕ್ಕೆ ಅಗತ್ಯವಾದ ನೀರಾವರಿ ಸೌಲಭ್ಯಗಳನ್ನು ಒದಗಿಸಿ ಕಲ್ಯಾಣ ರಾಜ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇಂತಹ ಮಹಾನ್ ನಾಯಕ ಕೆಂಪೇಗೌಡರ ಜಯಂತಿಯನ್ನ ಸ್ಥಳೀಯ ಶಾಸಕರಾದ ಎಚ್.ಕೆ. ಸುರೇಶ್ ಉಪಸ್ಥಿತಿಯಲ್ಲಿ ನಡೆಸಿದ್ದು ನಿಜಕ್ಕೂ ಅಗಮ್ಯವಾಗಿದೆ ಎಂದರು. ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಬೇಲೂರು ಹೊಯ್ಸಳರ ನಾಡು. ಇಲ್ಲಿ ಎಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಸೌಹಾರ್ದತೆಯಿಂದ ನಡೆಯುವ ಪರಿಪಾಠ ನಡೆದುಕೊಂಡು ಬಂದಿದೆ. ಕೆಂಪೇಗೌಡರು ಬಹುದೊಡ್ಡ ಆಸ್ತಿ. ಅವರ ಆಡಳಿತಾವಧಿಯಲ್ಲಿನ ಸಾಮಾಜಿಕ ಮತ್ತು ಜನಪರ ಸುಧಾರಣೆಗಳನ್ನು ಮೈಸೂರು ಸಂಸ್ಥಾನದವರೇ ಅಳವಡಿಸಿಕೊಂಡ ಬಗ್ಗೆ ಉಲ್ಲೇಖವಿದೆ. ಇನ್ನು ಕಾಯಕ ಪ್ರಜ್ಞೆಯನ್ನ ಜಾಗೃತಿಗೊಳಿಸಿದ 12ನೇ ಶತಮಾನದ ಬಸವಣ್ಣನವರ ಆದರ್ಶಗಳನ್ನ ಕೂಡ ಜನತೆ ಅಳವಡಿಸಿಕೊಳ್ಳಬೇಕಿದೆ. ವಿಶೇಷವಾಗಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಮಾತ್ರ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನ ಕಾಣಲು ಸಾಧ್ಯವಾಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ಇಲ್ಲಿನ ಯುವ ಪಡೆಯ ಕೆಲಸ ಸಾರ್ಥಕವಾಗಿದೆ. ಮುಂದಿನ ದಿನದಲ್ಲಿ ಅರ್ಥಪೂರ್ಣ ಕಾರ್ಯಗಳನ್ನ ನಡೆಸುವ ಬಗ್ಗೆ ಇಂಗಿತವನ್ನ ವ್ಯಕ್ತಪಡಿಸಿದರು. ಎಲ್ಲಾ ಸಮಾಜದ ಸೇವೆ ಮಾಡತಕ್ಕಂಥ ವಿಶೇಷವಾದ ಒಂದು ಸಂಕಲ್ಪ ಇರತಕ್ಕಂಥದ್ದು ಅದು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ಇರತಕ್ಕಂಥದ್ದನ್ನ ನಾನು ಕಳೆದ ತುಂಬಾ ಖುಷಿಯಾದಂತಹ ವಿಚಾರ. ನಾನು ಏನನ್ನ ಮಾತಾಡಬೇಕು ಅಂತಿದ್ದೆ ಅದನ್ನೆಲ್ಲ ನಮ್ಮ ಮನುಷ್ಯರು ಮಾತಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಏನಾದರೂ ಸಹ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಯಾರಾದರೂ ಸಹ ಗೌರವಿಸ್ತಾ ಇದ್ದಾರೆ ಅಂತಂದ್ರೆ ಅದು ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರ ಒಂದು ಕೃಪಾ ಕಟಾಕ್ಷದಿಂದ ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಸಾಮಂತರು ಯಾರು ಅಂತ ಅಂದ್ರೆ ಮೊದಲನೇ ಸ್ಥಾನದಲ್ಲಿದ್ದಂತ ಸಾಮಂತರು ಯಾರು ಅಂದ್ರೆ ಬೆಂಗಳೂರು ಕೆಂಪೇಗೌಡ ಒಬ್ಬರು. ಬಹಳ ಮುಖ್ಯವಾದ ಸಂಗತಿ ಅದು. ವಿಜಯನಗರ ಸಾಮ್ರಾಟರ ಆಳ್ವಿಕೆಯ ಏರಿಳಿತಗಳನ್ನ ಇತಿಹಾಸ ದಾಖಲಿಸುತ್ತೆ. ಆ ವಿಜಯನಗರದ ಅರಸನು ಅವನತಿಯ ಹಾದಿಯಲ್ಲಿದ್ದಾಗ ಕೂಡ ಅನೇಕ